ಶನಿವಾರ ಬಂತು ಅಂದ್ರೆ ಹಾಸ್ಪಿಟ್ಲ್ ಬಿಟ್ಟು ಬೆಳಗ್ಗೆನೆ ಕಾಲೇಜಿಗೆ ಬರಬೇಕು. ಅದ್ರಲ್ಲಿ ಬೇರೆ ಇವತ್ತು ಇನ್ಸ್ಪೆಕ್ಷನ್ ಬೇರೆ ಇತ್ತು. ಇನ್ಸ್ಪೆಕ್ಷನ್ ಇದ್ದಿದ್ರಿಂದ ನಮ್ಗೆ ಹಾಗೂ ನಮ್ ಜೂನಿಯರ್ಸ್ಗೆ ಫುಲ್ ಡೇ ಮಾಡಿದ್ರು. ಹಾಗೆ ಕಂಪಲ್ಸರಿ ಬೇರೆ ಮಾಡಿದ್ರು. ಅದಕ್ಕೆ ಎಲ್ರು ಬರ್ತಿದ್ವಿ. ಕ್ಲಾಸಲ್ಲಿ ಕೂತು ಬೋರ್ ಆಗಿ ಪಾರ್ಸಲ್ ಇಸ್ಕೊಳ್ಳೋಣ ಅಂತ ಆಚೆ ಬಂದ್ವಿ. ಕುಕ್ಕರ್ ಅಡಿಗೆ ಮಾಡಕ್ ಕುಕ್ಕರ್ 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 ಇನ್ಸ್ಪೆಕ್ಷನ್ ಎಲ್ಲ ಮುಗಿಸ್ಕೊಂಡು ರಾಮನಗರಕ್ಕೆ ಬಂದು ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ನೆಕ್ಸ್ಟ್ ಬಂದಿದ್ದೆ ಚನ್ನಪಟ್ಟಣದಲ್ಲಿರೋ ನಿಜಾಮಿ ಫಂಕ್ಷನ್ ಹಾಲ್ಗೆ. ಇಲ್ಲಿಗೆ ಕಪ್ಪ ಬಂದೆ ಅಂದ್ರೆ ನನ್ನ ಸೀನಿಯರ್ ಸಾದಿಯಾದು ಮದ್ವೆ ಇತ್ತು. ಅವ್ರು ಬರೋಕ್ಕೂ ಮುಂಚೆ ನಾವೇ ಬಂದ್ಬಿಟ್ಟಿದ್ವಿ. ಅದಾದ್ಮೇಲೆ ಅವ್ರು ಬಂದ್ರು. ನಿನ್ನೆ ಹಳದಿ ಇದ್ದಿದ್ರಿಂದ ಅವರು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ರು. ಸಾಧ್ಯ ಬಂದ್ಮೇಲೆ ಏನಾದ್ರು ಪ್ರೋಗ್ರಾಮ್ ಇರುತ್ತೆ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ಒಂದ್ ಕಡೆ ಹುಡುಗಿ ಕೂತಿದ್ರು, ಇನ್ನೊಂದ್ ಕಡೆ ಹುಡುಗನ್ ಕೂರ್ಸಿದ್ರು. ಅದಲ್ದೆ ಹುಡುಗಿ ಮುಂದೆ ಏನೇನೋ ಐಟಮ್ ಎಲ್ಲ ಇಟ್ಟಿದ್ರು. ಅದ್ರ ಮಧ್ಯೆ ಚಿನ್ನ ಬೇರೆ ಇಟ್ಟಿದ್ರು. ನಮ್ ಕಡೆ ಏನಾದ್ರು ಈ ತರ ಚಿನ್ನ ಇಟ್ಟಿದ್ರೆ ಯಾರು ಎತ್ಕೊಂಡ್ ಹೋಗ್ಬಿಡ್ತಿದ್ರೇನೋ. ಈ ಕಡೆ ನೋಡಿದ್ರೆ ಒಳ್ಳೊಳ್ಳೆ ಸ್ವೀಟ್ಸ್ ನೆಲ್ಲ ಇಟ್ಟಿದ್ರು. ಅದನ್ನ ನೋಡ್ತಾ ನಮಗ್ ಹೊಟ್ಟೆ ಹಸುವಾಗ್ತಾ ಇತ್ತು. ಅದಕ್ಕೆ ನಾವು ಬಂದ್ವಿ ಊಟಕ್ಕೆ. ನಮ್ಮಲ್ಲೆಲ್ಲ ಬಾಳೆ ಎಲೆ ಊಟ, ಆದ್ರೆ ಇಲ್ಲಿ ನಾವೇ ಸರ್ವ್ ಮಾಡ್ಕೊಂಡು ತಟ್ಟೆಗೆ ನಾವೇ ತಿನ್ಬೇಕು. ಎಲ್ಲರೂ ಭರ್ಜರಿಯಾಗಿ ಊಟ ಮಾಡಿದ್ವಿ. ನಾವು ಊಟ ಆದ್ಮೇಲೆ ಇಲ್ಲಿ ಹುಡುಗನ್ಗೆ ಊಟ ತಿನ್ನಿಸ್ತಾ ಇದ್ರು. ಅದನ್ನ ನೋಡಕ್ ಬಂದ್ವಿ. ಹುಡುಗನ್ ಮುಂದೆ ಏನೇನೋ ಐಟಮ್ಸ್ ನೆಲ್ಲ ಇಟ್ಟಿದ್ರು. ಅದನ್ನೆಲ್ಲ ತಿಂತಾರ ಇಲ್ವೋ ಅನ್ನೋದೇ ಡೌಟು. ಬಟ್ ಆದ್ರೂ ಅವರು ಸಂಪ್ರದಾಯ ಅವ್ರು ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡ್ಕೊಂಡು ನಮ್ಗೆ ಅಂತ ಸಾಧ್ಯ ಅವರು ಯಾವ್ದೋ ಒಂದ್ ಮನೆ ಕೊಟ್ಟಿದ್ರು. ಅಲ್ಲಿಗೆ ಬಂದಿದ್ವಿ. ರಾತ್ರಿ ಒಳ್ಳೆ ನಿದ್ರೆ ಮಾಡಿ ಬೆಳಗ್ಗೆ ಎದ್ದು ಹರಟೆ ಹೊಡ್ಕೊಂಡ್ ಕೂತಿದ್ವಿ. ಹಾಗೆ ಸೆಲ್ಫಿಗಳು ತಗೊಂಡು ವಿಡಿಯೋ ತಗೊಂಡು ಮತ್ತೆ ಸಾಧ್ಯ ಅವ್ರ ಮದ್ವೆಗೆ ಹೊರಟ್ವಿ. ಇಲ್ಲಿ ಬಂದ್ರೆ ಮತ್ತೆ ಹುಡುಗ ಹುಡುಗಿನ ಸಪರೇಟ್ ಆಗಿ ಕೂರಿಸಿದ್ರು. ಹುಡುಗನು ಫುಲ್ ಕವರ್ ಮಾಡಿದ್ರು, ಹಾಗೆ ಹುಡುಗಿನೂ ಫುಲ್ ಕವರ್ ಮಾಡಿದ್ರು. ಯಾರನ್ನ ಯಾರು ನೋಡಂಗಿಲ್ಲ ಆ ತರ ಮಾಡಿದ್ರು. ನಮಗೂ ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ತರ. ಅದನ್ನ ನೋಡ್ತಾ ನಾವು ಸುಮ್ನೆ ಆರಾಮಾಗಿ ಕೂತಿದ್ವಿ. ಆಮೇಲೆ ಕಬೂಲ್ ಹೇಳಿ ಮದ್ವೆನೂ ಆಗೋಯ್ತು. डॉक्टर सादिया सबरीन साहिबा को जो बच्चा है कि तुमने कबूल किया, अल्हम्दुलिल्लाह मैंने कबूल किया. ಇವತ್ ಬೇರೆ ರಾಮನವಮಿ ಇದ್ದಿದ್ರಿಂದ ನಾವು ನಾನ್ ವೆಜ್ ಊಟ ಮಾಡ್ಲಿಲ್ಲ. ನಮ್ಗೆ ಅಂತ ವೆಜ್ ಊಟ ಬೇರೆ ತರ್ಸ್ಕೊಟ್ಟಿದ್ರು. ಅದನ್ನ ತಿಂದು ಮತ್ತೆ ಎಲ್ರನ್ನು ಮಾತಾಡ್ಸಿ ನಾವು ಹೊರಟ್ವಿ. ನಾನ್ ಕರೆಕ್ಟಾಗಿ ರಾಮನಗರಕ್ಕೆ ಬಂದಾಗ ಮಳೆ ಬೇರೆ ಶುರು ಆಗಿತ್ತು. ಹೇಗೋ ಅದೇ ಮಳೆಯಲ್ಲೇ ಬಸ್ಸು ಸಿಕ್ತು. ಬಸ್ ಹತ್ಕೊಂಡು ಸೀದಾ ಮನೆಗೆ ಬಂದೆ. ಸದ್ಯಕ್ಕೆ ನೆನ್ನೆದು ಇವತ್ತಿಗೂ ಇಷ್ಟೇ.